ನನಗೆ ಹೊಟ್ಟೆ ಹಸು ತಡೆಯಕ್ ಆಗ್ತಾ ಇಲ್ಲ. ಜಿಲೇಬಿ ತಿನ್ಬೇಕು ಅಂತ ಆಸೆ. ಕೈನಲ್ಲಿ ಕಾಸಿಲ್ಲ. ಲಾಡು ಅಂದ್ರೆ ಪಂಚಪ್ರಾಣ. ಪುಕ್ಸಟ್ಟಿ ಕೊಡೋರು ಯಾರು ಇಲ್ಲ. ನಾನು ಏನ್ ಮಾಡ್ಲಿ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಒಂದ್ಸಲಿ ಬರುವಾಗ ಕಣ್ಣು ಮುಚ್ಕೋ. ಜಿಲೇಬಿ ಬಂತು ಅನ್ಕೋ, ಬರುತ್ತೆ. ಮನಸ್ಸಿನಲ್ಲೇ ತಿಂದೆ ಅನ್ಕೋ, ತಿಂದಾಗತ್ತೆ. ಒಂದ್ಸಲಿ ಓಪ್ ಅಂತ ತೆಗೋ, ಹೊಟ್ಟೆ ತುಂಡಾಗತ್ತೆ. ಆಹಾ, ಎಂತ ಸಲೆ ಈ ಉಪಾಯ ನಿಮ್ಗೆ ಹೇಗಾಯ್ತು ಮಹಾರಾಜ? ಅಯ್ಯೋ ಮುಟ್ಟಾಳ, ನನಗೆ ಹಸಿವಾದ್ರೆ ಹೀಗೆ ಕಣೋ ಮಾಡೋದು. ಮಹಾರಾಜ. ಏನಕ್ಕ? ನನ್ನ ಅಕ್ಕ ಅಲ್ಲ, ಪ್ರಜೆ. ಓಹೋ, ಪ್ರಜೆ. ಏನ್ ಪ್ರಜೆ? ನಮ್ ತಂದೆ ಒಬ್ಬ ಇದ್ದಾನೆ, ಅವ್ನ್ ತುಂಬಾ ಕೆಟ್ಟವನು. ನಾನು ನಮ್ಮಮ್ಮ ದಿನ ಸಂಪಾದಿಸಿದ ಹಣನ ಕಿತ್ಕೊಂಡೋಗಿ ಸಾರಾಯಿ ಕುಡಿತಾನೆ. ಅವ್ನ್ ಹ್ಯಾಕ್ ಬುದ್ಧಿ ಕಲ್ಸೋದು? ಅದಕ್ಕೆ ನಾನ್ ಬುದ್ಧಿ ಕಲ್ಸಕ್ ಆಗಲ್ಲ, ಆ ಎಂ ಧರ್ಮರಾಯನೇ ಬುದ್ಧಿ ಕಲ್ಸ್ಬೇಕು. ನಿಮ್ಮ ಅಪ್ಪ ಕೂಲಿ ಮಾಡ್ಲಾಕ ಸಂಪಾದನೆ ಮಾಡು ಅಂದ್ರೆ ರಾಜಮಂತ್ರಿ ಆಟ ಆಡ್ತಿದ್ದೆ. ರಾಜಮಂತ್ರಿ ಆಟ ಕೂಲಿ ಮಾಡಿ ನಾಲ್ಕ ಸಂಪಾದನೆ ಮಾಡ್ಕೊಬರ ಅಂದ್ರೆ ಆಟ ಆಡಕ್ ಹೋಗ್ತೀವಿ. ಅಯ್ಯೋ ದೇವ್ರೆ, ಆಟ ಆಡೋ ವಯಸ್ಸಲ್ವೇನ್ರಿ? ಆಟ ಆಡಕ್ ವಯಸ್ಸೇನೆ ಬಂತು. ಹೊಟ್ಟೆ ತುಂಬಾ ಪರಮಾತ್ಮ ಬಿದ್ದ್ಬಿಟ್ರೆ 60 ವರ್ಷದ ಮುದ್ಕನು ತಾಯ್ತಕ 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 ಅಂತ ಕೊಟ್ಟು ಎಲ್ಲ ಹೋಗ್ತಾ ಇದ್ಯಾ? ಕೋಲೆ ಮಾಡಿ ಕಾಸು ತಂದು ಕೊಡ್ತೀಯ, ಬಾತ್ರುಂಡೆ ಹಿಡಿತ್ಯಾ? ನೀ ಕುಡಿಯಕ್ತಾನೆ ಕಾಸ್ಬೇಕು, ತಗೋ. ತಮ್ಮ ನೋಡಿಬೇಡ. ಆಹಾ, ತಮ್ಮಯ್ಯನ ಮೇಲೆ ಎಷ್ಟೊಂದು ಪ್ರೀತಿ. ಈ ಕೆಲಸ ಮೊದ್ಲೇ ಮಾಡಿದ್ರೆ ನಾನು ಯಾಕೆ ಅವನ್ ತಂಟೆಗೆ ಹೋಗ್ತಿದ್ದೆ. ಪ್ರಜೆಗಳಿಗೆ ಯಾರು ದೇವರು? ಮಹಾರಾಜ. ಭೇಷ್ ಭೇಷ್. ನೀನ್ಯಾಕೋ ಪೆಚ್ಚಾದೆ? ರಾಜ್ಕುಮಾರ್ ಸರಿಯಾಗಿ ಹೇಳ್ಬಿಟ್ರಲ್ಲ. ಓಹೋ, ನಿನಗ್ ಬರೋ ವರಮಾನ ಹೋಯ್ತು ಅಂತಲಾ? ಅದಕ್ಕೆ ರಾಜ್ಕುಮಾರ್ ತಪ್ಪು ಹೇಳ್ಬೇಕು. ಮುಟ್ಟಾಳ ಮುಟ್ಟಾಳ ಮುಟ್ಟಾಳ. ಹಸಿದವರಿಗೆ ದೇವರು ಯಾರು? ಅನ್ನ. ಭೇಷ್. ವಿದ್ಯೆಗೆ ದೇವರು ಯಾರು? ನಾಗಲಿಂಗಾಚಾರ್ಯರು. ಅದು ನನ್ನ ಹೆಸರಪ್ಪ. ತಪ್ಪು ತಪ್ಪು ತಪ್ಪ ತಪ್ಪು ತಪ್ಪು ತಪ್ಪು. ಗಿರಿಗಳ ರಾಜ್ಕುಮಾರ್ ತಪ್ಪು ಹೇಳ್ಬಿಟ್ರು, ಹೊಡೀರಿ. ನಿನ್ನ ಅದೃಷ್ಟ ಚೆನ್ನಾಗಿದೆ. ವಿದ್ಯೆಗೆ ದೇವರು ಸರಸ್ವತಿ. ಹ, ಇದಕ್ಕೆ ಹೇಳು, ದೇವರುಗಳಲ್ಲೆಲ್ಲ ಮುಖ್ಯ ದೇವರು ಯಾರು? ಕೃಷ್ಣ. ಗಣೇಶ. ಇದೇನ ನಾನು ನಿನ್ನ ಪಾಠ ಹೇಳ್ಕೊಟ್ರೋದ? ಹಿಡಿ ಕೈ. ರಾಜಕುಮಾರ, ಪ್ರತಿಯೊಬ್ಬ ಮನುಷ್ಯನಿಗೂ ಮುಖ್ಯವಾದ ದೇವರು ತಾಯಿ ದೇವರು. ತಂದೆ? ತಂದೆ ಆಮೇಲೆ. ಮಗು ಕಣ್ಣು ಬಿಟ್ಟ ತಕ್ಷಣ ಕಾಣೋ ಮೊದಲನೇ ದೇವರೇ ಅಮ್ಮ. ಅವನ್ನ 9 ತಿಂಗಳು ಹೊತ್ತು ಹೆತ್ತು ಎದೆ ಹಾಲು ಕುಡಿಸಿ ಪ್ರೇಮದಿಂದ ಬೆಳೆಸೋಳೆ ಅಮ್ಮ. ಮಗುಗೋಸ್ಕರ ತನ್ನ ಜೀವನೇ ಧಾರೆ ಎರಿತಾಳೆ. ಅಮ್ಮನ ವಾತ್ಸಲ್ಯಕ್ಕೆ ಪ್ರಪಂಚದಲ್ಲಿ ಯಾವುದೂ ಸಾಟಿ ಇಲ್ಲ. ರಾಜಕುಮಾರ, ಯಾಕೆ ಹೇಗಿದ್ದೀರಿ? ಗುರುಗಳೇ, ನಾನು ನಮ್ಮಮ್ಮನ್ನೇ ನೋಡಿಲ್ವೇ? ರಾಜಕುಮಾರ, ನಿಮ್ಮ ತಾಯಿಯವರು ಇಲ್ಲಿಲ್ದೇ ಇರಬಹುದು. ಸ್ವರ್ಗದಲ್ಲಿ ಕೂತು ನಿಮ್ಮನ್ನೇ ನೋಡ್ತಾ ಇದ್ದಾರೆ. ಸದಾ ನಿಮ್ಮ ಶ್ರೇಯಸ್ಸನ್ನೇ ಕೋರ್ತಾ ಇರ್ತಾರೆ. ಹ, ಇವತ್ತಿಗೆ ಪಾಠ ಸಾಕು. ನೀವು ವಿಶ್ರಾಂತಿ ತಗೊಳ್ಳಿ. ಶ್ರೇಯೋಸ್ತು ಶ್ರೇಯೋಸ್ತು. ಗುರುಗಳ 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 ಗುರುಗಳ. ಏನು ವರ? ಎಷ್ಟೇಟ್ ತಿಂದೆ? ರಾಜ್ಕುಮಾರ್ 3 ತಪ್ಪು ಹೇಳಿದ್ರು, ನಾನು 3 ಏಟು ತಿಂದೆ. ನೀವು 3 ವರ ಹಾಕೊಳ್ಬೇಕು. 2 ಇರಬೇಕು. ಇಲ್ಲ ಗುರುಗಳ, 3 ಏಟು. 3 ಏಟು? ನನಗಿಂತ ನೀನೇ ವಾಸಿನು. ಯಾಕೆ ಗುರುಗಳ? ರಾಜಕುಮಾರ್ ತಪ್ಪು ಮಾಡಿದಾಗೆಲ್ಲ ಏಟ್ ತಿಂದು ಈ ರೀತಿ ಗಂಟು ಮಾಡ್ಕೋತೀಯ. ಇಷ್ಟು ಸಂಪಾದನೆ ನನಗಿಲ್ವಲ್ಲ. ಅದಕ್ಕೆ ಗುರುಗಳ ಜಾಸ್ತಿ ಓದ್ಬಾರ್ದು ಅನ್ನೋದು. ಪ್ರಪಂಚದಲ್ಲಿ ಯಾವತ್ತೂ ಮುಟ್ಟಾಡ್ರೆ ಜಾಸ್ತಿ ಸಂಪಾದನೆ ಮಾಡೋದು. ಈ ವಿಷಯನೇ ನನಗೆ ಗೊತ್ತಿಲ್ವಲ್ಲ. ಮುಂದಿನ ಜನ್ಮ ಅಂತ ಒಂದಿದ್ರೆ ನಾನು ಮುಟ್ಟಾಳ್ನಾಗ ಹುಟ್ಟು ಹಾಗೆ ಅನುಗ್ರಹ ಮಾಡಪ್ಪ. ತಥಾಸ್ತು. ನಿನ್ನೆಲ್ಲ ಕೇಳಿದ್ದು. ಅಪ್ಪಾಜಿ, ಅವ್ರನ್ನೆಲ್ಲ ಯಾಕೆ ಕಳ್ಸಿದ್ದು? ಮಗು, ನನ್ನ ಆರೋಗ್ಯ ಅಷ್ಟು ಸುಧಾರಿಸ್ತಾ ಇಲ್ಲ. ಆದ್ರಿಂದ ಬಹುಮುಖ್ಯವಾದ ರಹಸ್ಯಗಳನ್ನು ನಿನಗೆ ಹೇಳಬೇಕು ಅಂತಿದ್ದೀನಿ. ಏನಪ್ಪಾಜಿ ಅದು? ಬಾ. ಇವಳು ಧರ್ಮದೇವತೆ, ಇದು ರಾಜಮುದ್ರೆ. ಈ ರಹಸ್ಯ ಸ್ಥಳ ರಾಜವಂಶದವರಿಗಲ್ಲದೆ ಬೇರೆ ಯಾರಿಗೂ ತಿಳಿಬಾರದು. ಗೊತ್ತಾಯ್ತಾ? ರಾಜ ರಾಜ ರಾಜ
ನಿನ್ನ ಹೆಸರೇನು? ನಿನ್ನ ಹೆಸರೇನು? ನನ್ನ ಹೆಸರು ರಾಜ ಅಂತ. ನಿನಗೋಗಿ ರಾಜ ಅಂತ ಹೆಸರಿಟ್ಟಿದಾರ? ನೀನೊಬ್ಬ. ನಮ್ಮ ಮನೆ ಹತ್ರ ಒಬ್ಬ ಭಿಕ್ಷುಕ ಇದ್ದಾನೆ, ಅವನ ಹೆಸರು ಚಕ್ರವರ್ತಿ ಅಂತ. ನಿಮ್ ಮನೆ ಎಲ್ಲಿದೆ? ಕಾವೇರಿ ನದಿ ಹತ್ರ. ನಿನಗೆ ಈಜೋಗ್ ಬರುತ್ತಾ? ಓ, ಈಜೋಗ್ ಬರುತ್ತೆ, ಮರ ಹತ್ತಕ್ ಬರುತ್ತೆ, ಮೀನ್ ಹಿಡಿಯೋಕ್ ಬರುತ್ತೆ. ಬೇಸಿಗೆ ಕಾಲ ಬಂದಾಗ ನಾನು ನನ್ನ ಸ್ನೇಹಿತರು ಕಾವೇರಿ ನದಿಲಿ ಆಟ ಆಡ್ತಿರ್ತೀವಿ. ನೀನು ತುಂಬಾ ಅದೃಷ್ಟ ಅಂತ. ನನ್ಗೂ ಕಾವೇರಿ ನದಿಲಿ ಈಜ್ಬೇಕು ಅಂತ ಆಸೆ. ಬಾ ಹೋಗೋಣ. ಅಯ್ಯೋ, ಹೀಗ್ ಹೋಗಕ್ಕಾಗತ್ತಾ? ಯಾಕೆ? ನಾನು ರಾಜ್ಕುಮಾರ. ಅಪ್ಪಾಜಿ ಅನುಮತಿ ಕೊಡ್ಬೇಕು. ರಾಜಭಟ್ರ ಜೊತೆಗ್ ಬರ್ಬೇಕು. ಸಾರಟ್ನಲ್ಲಿ ಹೋಗ್ಬೇಕು. ಮರ ಹತ್ಬೇಕು ಅಂದ್ರೆ ಅದನ್ನು ಸಾರಟ್ನಲ್ಲೇ ಹತ್ತಿತ್ಯಾ? ತಮಾಷೆ ಮಾಡತ್ತೀಯಲ್ಲ ನೀನು. ನನಗೇನೋ ಅರಮನೆಯಲ್ಲಿರೋದೇ ಇಷ್ಟಪ್ಪ. ನನಗೇನೋ ಊರ್ ಸುತ್ತದೇ ಇಷ್ಟಪ್ಪ. ಏನ್ ಮಾಡೋದು? ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು. ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು. ನಾನು ಹೊರಗೆ ಹೋಗುವೆ, ಊರ ಸುತ್ತಿ ನೋಡುವೆ, ಊರ ಸುತ್ತಿ ನೋಡುವೆ. ಗೊತ್ತಾಯ್ತು. ಕಲ್ಲು ಸಕ್ಕರೆ ಬಾದಾಮಿ ಚಚ್ಚಿ ಚಚ್ಚಿ ತಿನ್ನುವೆ. ಲೇ ಏನ್ ಮಾಡ್ತಿದ್ಯಾ ನೀನು? ಯಾರೇ ಹುಡುಗ ಒಳಗಡೆಯಿಂದ ಬರ್ತಾ ಇದ್ದಾನೆ? ಹ್ಯಾಕ್ ಬಂದ? ನಾವ್ ನೋಡ್ಲಿಲ್ಲ. ಸದ್ಯ ಕೋಟೆಯಿಂದ ಹೊರಗೆ ಬಂದಲ್ಲ, ಬಿಡು ಸಾಕು. ಕಬಡ್ಡಿ 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 ಕಬಡ್ಡಿ. ಯಾರು ನೀವೆಲ್ಲ? ಅದ್ರ ಮೇಲೆ ತಲೆ ಇಡು. ಯಾಕೆ? ಬಲಿ ಕೊಡಕ್ಕೆ. ಬಲಿ ಅಂದ್ರೆ? ನಿನ್ನ ಕುತ್ತಿಗೆ ಕೊಯ್ದು ಆ ದೇವಿ ಬಲಿ ಕೊಡಕ್ಕೆ. ಹಿಡ್ಕೊಳ್ಳೋ. ನನ್ ಬಿಟ್ಬಿಡಿ, ನನ್ ಕೊಲ್ಬೇಡಿ, ನನ್ ಕೊಲ್ಬೇಡಿ, ನನ್ ಬಿಟ್ಬಿಡಿ, ನನ್ ಬಿಟ್ಬಿಡಿ, ನನ್ ಕೊಲ್ಬೇಡಿ. ಅಪ್ಪಾಜಿ! ಯಾರಪ್ಪ ನೀನು? ಹ್ಯಾಕ್ ಸಿಕ್ಕಾಕೊಂಡಿ ನೀನ್ ಇವ್ರ ಕೈಗೆ? ನೀನ್ ಇರೋದಿಲ್ಲಿ? ನಿಮ್ಮ ಅಪ್ಪ ಅಮ್ಮ ಯಾರು? ಅಮ್ಮ ಇಲ್ಲ, ಅಪ್ಪ ಇದ್ದಾರೆ. ಯಾರು? ಈ ಊರಿನ ಮಹಾರಾಜ. ಯಾಕಾಗ್ ನೋಡ್ತಿದ್ಯಾ? ನಾನು ರಾಜ್ಕುಮಾರ. ನೀನನ್ನು ಕಾಪಾಡಿದ್ದಕ್ಕೆ ನಿನ್ಗೊಳ್ಳೆ ಬಹುಮಾನ ಕೊಡಿಸ್ತೀನಿ. ಸರಿ, ಬಾ ಹೋಗೋಣ. ರಾಜ್ಕುಮಾರ, ದಯಮಾಡಿಸಿ. ವಿಜಯ, ಇದ್ಯಾವ ರಾಜ್ಯ? ಇದು ಸ್ವರಾಜ್ಯ. ಹಾಗಂದ್ರೆ? ಅಂದ್ರೆ ಅರಣ್ಯ ರಾಜ್ಯ ಅಂತ. ಓಹೋ. ಇಲ್ಲಿ ಯಾವ್ದು ಮೆಚ್ಚಿರೋ ಕುರ್ಚಿ ಇಲ್ವಾ? ಮೆತ್ತಗಿರೋ ಕುರ್ಚಿನ ಕೂತ್ಕೊಳ್ಳಿ. ಇಲ್ಲೇ ಕೂತ್ಕೊಂಡ್ರಿ, ಬರ್ತೀನಿ. ವಿಜಯ, ನಿಮ್ ಮನೇಲಿ ಸೇವಕರು ದಾಸಿಯರು ಯಾರು ಇಲ್ಲ? ಇಲ್ಲೆಲ್ಲ ನಾವೇ ಸೇವಕರು, ದಾಸಿಯರು, ಮಹಾರಾಜರು ಎಲ್ಲ. ಏನು? ಯಾಕಪ್ಪ, ಯಾಕೆ ಹಾಗೆ ನೋಡ್ತಾ ಇದ್ದೀನಿ ನನ್ನ? ಯಾರ್ ನಾನು? ಏನೋ ರಾಜ್ಕುಮಾರ ಹಾಗೆ ಹೀಗೆ. ರಾಜ್ಕುಮಾರನ್ ಪಕ್ಕದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ ಹೀಗೆಲ್ಲ ಕೂತ್ಕೋಬೋದಾ? ಇದು ಅಪರಾಧ ಅಲ್ಲ? ತಪ್ಪಾಯ್ತು. ಬುದ್ಧಿಯವ್ರು ಕ್ಷಮಿಸ್ಬೇಕು, ಗೊತ್ತಾಗಿಲ್ಲ ನನಗೆ. ಪರವಾಗಿಲ್ಲ. ಏನಿದು? ಇದ ರೊಟ್ಟಿ. ಕಪ್ಪಗಿದೆ? ಅದು ಹಾಗೆ ಇರೋದು, ರಾಗಿ ರೊಟ್ಟಿ. ನೋಡೋದು ಕಪ್ಪಾಗಿರುತ್ತೆ, ತಿಂದವ್ರು ಕೆಂಪಾಗ್ತಾರೆ. ಹೇಗಿದೆ? ಚೆನ್ನಾಗಿದೆ. ನಾನು ಅರಮನೆಗೆ ಹೋಗಿ ನಮ್ಮ ಅಪ್ಪಾಜಿಗೆ ಹೇಳಿ ದೇಶದಲ್ಲಿರೋರೆಲ್ಲ ರಾಗಿ ರೊಟ್ಟಿನೇ ತಿನ್ಬೇಕು ಅಂತ ರಾಜಾಜ್ಞೆ ಹೊರಡಿಸ್ತೀನಿ. ಅಯ್ಯ, ನೀನ್ ನಿಜವಾಗ್ಲೂ ರಾಜ್ಕುಮಾರನ ತಾನೆ? ಅಲ್ಲ. ಯಾರು ಬಂದು ಕೇಳಿದ್ರು ಈ ಮಾತು ಹೇಳ್ತೇ ತಾನೆ? ಜೈ ಮಾದಮ್ಮ, ಮಾದಮ್ಮ, ಮಾದಮ್ಮ.
ರಾಜಕುಮಾರನಿಗೆ ಬುದ್ಧಿ ಭ್ರಮಣೆ ಆಗಿದೆಯಾ? ಯಾರು ಹೇಳಿದವರು ಹಾಗಂತ? ನಾನೇ ಮಹಾರಾಜ. ರಾಜ್ಕುಮಾರು ನಿಂತದೇ ಹಾಗಿಲ್ಲ. ಮುಖದಲ್ಲಿ ಏನೋ ಆತಂಕ. ನಾನ್ ರಾಜ್ಕುಮಾರ್ ಅಲ್ಲ ಅಂತಾರೆ. ಏನೋ ಮಾತಾಡ್ತಾರೆ, ಹೇಗೇಗೋ ಆಡ್ತಾರೆ. ಹತ್ರ ಹೋದ್ರೆ ಹೆದರ್ಕೊಂಡು ದೂರ ಹೋಗ್ತಾರೆ. ದಯಮಾಡಿ ರಾಜ್ಕುಮಾರ ಮಗು, ಇಲ್ಲಿ ಬಾಯಲ್ಲಿ ಕೂತ್ಕೋ. ಕುಮಾರ, ಯಾಕೆ ಮಗು ಹಾಗೆ ನೋಡ್ತಿದ್ಯಾ? ನೀವ್ಯಾರು? ನಿಮ್ ತಂದೆ ಕಣಪ್ಪ. ಅಲ್ಲ, ಇವ್ರು ನಮ್ ತಂದೆ ಅಲ್ಲ. ಕುಮಾರ, ಹಾಗನ್ಬಾರ್ದಪ್ಪ. ನೋಡು, ನಾನು ನಿನ್ ತಂದೆ ಅಲ್ವೇನಪ್ಪ? ಹೌದಪ್ಪ, ಮಹಾರಾಜರು ಹೇಳ್ತಾ ಇರೋದು ನಿಜ. ಮಹಾರಾಜ, ನಾನ್ ನಿಮ್ ಮಗ ಅಲ್ಲ. ನಮ್ಮಪ್ಪ ಕುಡ್ಕ ಕೆಟ್ಟವನು, ದಿನ ಹೊಡಿತಾನೆ. ಮಂತ್ರಿ ಮಹಾರಾಜ, ಮೊದಲು ರಾಜವೈದ್ಯರನ್ನು ಕರೆಸಿ ನನ್ನ ಬೊಕ್ಕಸ ಬರಿದಾಗ ಹೋದ್ರೂ ಚಿಂತೆ ಇಲ್ಲ. ನನ್ನ ಮಗ ಮೊದಲನಾಗಬೇಕು. ಯಾರ್ ನೀನು? ಏನಲ್ಲೇ ಹುಡುಗಿ, ಕುದುರೆ ನಾರಿಸ್ಕೊಂಡು ಹೋಗ್ತಾ ಇದೀಯಾ? ನಾನಿನ್ ಕಣ್ಣೆ ಅಲ್ಲ. ಕಳ್ಳಿ ಅಲ್ಲ, ಮಳ್ಳಿ ಅಲ್ಲೇನಪ್ಪ? ಹೌದು. ನೀನ್ ಹೆಣ್ಣ? ನೀನು ಯಾಕನ್ಮಾನ? ನೀನ್ ಹೆಣ್ಣ ಅಂತ ಹೆಣ್ಣಾಗಿ ಕುದುರೆ ನಾರಿಸ್ಕೊಂಡು ಹೋಗ್ತಾ ಇದೆಯಲ್ಲ, ಹಾಕ್ಲ ಒಂದೆರಡು. ಯಾಕಪ್ಪ ಹೆಣ್ಮಗುನ ಹೊಡಿಬೇಕು ಬಡಿಬೇಕು ಅಂತ ಇದೆಯಲ್ಲ? ನೋಡಿ ತಾತ, ನೋಡಿಮ್ಮ, ಇವ್ರು ನಮ್ಮ ಯಜಮಾನ್ರು. ಎಲ್ರ ಮುಂದೆ ನಾನು ಹೊಡಿತೀನಿ ಬಡಿತೀನಿ ಅಂತಾರೆ. ಯಾರನ್ನ ಯಜಮಾನ ಅಂತ ಇರೋದು ನೀನು? ಹುಚ್ಚಿಗೆ ನಿನಗೆ? ಯಾಕ್ರಿ ಹೀಗೆ ಹುಡುಗಾಟ ಆಡ್ತಾ ಇದ್ದೀರಾ? ನೋಡದಂದ್ರೆ ಬುರುಡೆ ಬಿಚ್ಚಿ ಹಾಕ್ಬಿಡ್ತೀನಿ ಮೇಲೆ. ಅಯ್ಯೋ, ಎಲ್ರ ಮುಂದೆನೂ ಹೊಡಿಬೇಡಿ. ಬೇಕಾದ್ರೆ ಮನೆ ಕರ್ಕೊಂಡು ಹೋಗಿ ಬುರುಡೆನಾದ್ರೂ ಬಿಚ್ಚಿ ಕಾಲ್ನಾದ್ರೂ ಮುರಿರಿ. ಬೇಡ ಅಂತಿನ? ತೆಗೆದು ಮಾತಾಡು. ಅಪ್ಪ ಮಗನೇ, ಏನಪ್ಪ ತಂದೆ? ಹೆಣ್ಮಕ್ಳನ್ನ ಹೀಗೆಲ್ಲ ಹೊಡಿಬಾರ್ದಪ್ಪ. ನಿನ್ನ ಮನೆ ಕರ್ಕೊಂಡು ಪೂಜೆ ಮಾಡುವಂತೀಯಪ್ಪ? ಹೌದಪ್ಪ. ಜೈ ಮಾರ್ಗಲಿ ಗುರುವೆ, ಜೈ ಸಂಪತ್ತಂ ಜನಗಲಿ ಗುರುವೆ. ಇವತ್ತೇ ಕೊನೆ. ಇನ್ನೊಂದು ಸಲ ನನ್ನ ಮಾತಿಗೆ ವಿರೋಧವಾಗಿ ನಡೆದ್ರೆ ನಿನ್ನ ಸಿಗದು ತೋರಣ ಕಟ್ಟಿಬಿಡ್ತೀನಿ. ಆತ, ಇವತ್ತು ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಹೆಂಡತಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕರ್ಕೊಂಡೋಗಪ್ಪ. ಏಕೆ ಮಳ್ಳಿ ಹಂಗೆ ನನ್ನ ನೀನು ಕದ್ದು ನೋಡುತ್ತೀಯೇ? ಭಯವು ಇನ್ನೇಗೆ? ಓಹೋ, ನೀನು ನನ್ನ ಮನಸ್ಸನ್ನು ಅರಿತಾಗ, ಎದೆಯಾಸೆ ತಿಳಿದಾಗ. ಕಣ್ಣಿನ ಬಾಣ ಬಿಟ್ಟು ನನ್ನ ಏಕೆ ಕೊಲ್ಲುವೆಯೋ? ಬಣ್ಣದ ಮಾತಿನಿಂದ ಇನ್ನು ಏಕೆ ಸೆಳೆಯುವೆಯೋ? ಗುರುಗಳೇ, ಏನು ಮಹಾರಾಜರು ಹೇಳಿದ್ರು. ಏನ್ ಹೇಳಿದ್ರು? ನೀವು ಯುವರಾಜರಿಗೆ ಸರಿಯಾದ ರೀತಿಲಿ ಪಾಠ ಹೇಳ್ಕೊಡ್ದಿದ್ರಿಂದ ಅವ್ರಿಗೆ ಬುದ್ಧಿ ಕೆಟ್ಟಿದೆಯಂತೆ. ಅದಕ್ಕೆ ಸರಿಯಾದ ರೀತಿಲಿ ಶಿಕ್ಷಣ ಕೊಡ್ದಿದ್ರೆ ನಿಮ್ ಜೀವಕ್ಕೆ ಅಪಾಯ. ಅಯ್ಯೋ ದೇವ್ರೆ, ಅವ್ರ ತಲೆ ಕೆಟ್ಟ ಕೂತಿದ್ರೆ ಅದಕ್ಕೆ ನಾನಾ ಹೊಣೆ. ರಾಜ್ಕುಮಾರ, ನೀವು ರಾಜರಾದ ತಕ್ಷಣ ಮಾಡಬೇಕಾದ ಮೊದಲನೇ ಕರ್ತವ್ಯ ಏನು? ಊರ್ನಲ್ಲಿರೋ ಸಾರಾ ಅಂಗಡಿಗಳನ್ನ ಮುಚ್ಚಿಸ್ತೀನಿ. ಪ್ರಪಂಚದಲ್ಲೆಲ್ಲ ಅತಿ ದುಷ್ಟವಾದ ವ್ಯಕ್ತಿ ಯಾರು? ನಮ್ಮಪ್ಪ. ಗಣೇಶ, ಹಿಡಿ ಕೈ. ರಾಜ್ಕುಮಾರ, ಎಷ್ಟತಿ ಹೇಳೋದು? ಸತ್ಯವಾಗ್ಲೂ ನಾ ರಾಜ್ಕುಮಾರ ಅಲ್ಲ. ಆಯ್ತು. ನೋಡು ಕುಮಾರ, ನೀನು ನನ್ನ ಹತ್ರ ರಾಜಕುಮಾರ ಅಲ್ಲ ಅಂತ ಹೇಳಿದ್ರೂ ಪರವಾಗಿಲ್ಲ. ಆದ್ರೆ ಮಹಾರಾಜರ ಹತ್ರ ನೀನು ರಾಜ್ಕುಮಾರ ಅಂತ ಒಪ್ಕೊಳ್ಳೇಬೇಕು. ಯಾಕೆ? ಮೊದಲೇ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ. ಈಗ ತಮ್ಮ ಮಗ ತಮ್ಮಿಂದ ದೂರ ಆಗ್ತಾನೆ ಅಂತ ಕೊರಗಿ ಕಂಗಾಲಾಗಿದ್ದಾರೆ. ಈ ಪರಿಸ್ಥಿತಿಲಿ ನೀನು ಸ್ವಲ್ಪ ದೊಡ್ಡ ಮನ್ಸು ಮಾಡ್ಬೇಕಪ್ಪ. ಏನ್ ಮಾಡ್ಬೇಕು? ನೀನು ಅವ್ರನ್ನ ಅಪ್ಪಾಜಿ ಅಂತ ಕರಿಬೇಕು. ಸರಿ. ಏನಪ್ಪ ನಿದ್ರೆನಾ? ತಗೋ ತಿನ್ನು. ಓ, ಕುತ್ಕೋಬಾರ್ದು, ಗೊತ್ತಾಗ್ಲಿಲ್ಲ. ವಿಜಯ,
ನೀ ನನಗೆ ಬಹಳ ಸಹಾಯ ಮಾಡಿದ್ಯಾ. ನಿನ್ನ ರಾಜಭಕ್ತಿಗೆ ಮೆಚ್ಚಿದ್ದೀನಿ. ನಿನಗೇನು ವರ ಬೇಕು ಕೇಳು. ನನಗೆ ಯಾವ ಸೀಮೆ ವರನ ಕೇಳ ಕೇಳ ಕೇಳು. ನಿನ್ನ ಅನುಮತಿ ಇಲ್ಲದೆ ನಿನ್ ಎದುರಿಗೆ ಯಾವುದೇ ಸ್ಥಳವಾದ್ರೂ ಸರಿ ನಾನು ಕೂತ್ಕೊಂಡಿರ್ಬೇಕು. ಆ ತರ ವರ ಕೊಟ್ಬಿಡಪ್ಪ ಸಾಕು. ಕೂತ್ಕೋ. ಹ್ಮ್ ಕೂತ್ಕೋ. ವೀರ ಪ್ರತಾಪ ಸಿಂಹನ ವಂಶದಲ್ಲಿ ಹುಟ್ಟಿರುವ ವಿಕ್ರಮ ಸಿಂಹನೆಂಬ ನಾನು ಈ ನನ್ನ ಪ್ರೀತಿಯ ಪ್ರಜೆಯ ವಿಜಯನಿಗೆ ನಾ ಕೊಡುವ ವರ. ಇಂದಿನಿಂದ ಇವರು ರಾಜಮನೆತನ. ಪರವಾಗಿಲ್ಲ ಪರವಾಗಿಲ್ಲ, ಅದು ಕೂತ್ಕೋಬಹುದಾ? ಕೂತ್ಕೋ ಅಂತ ಹೇಳಲ್ಲ. ಆಯ್ತಪ್ಪ. ತಗೋ. ತಿನ್ಬಹುದಾ? ತಿನ್ನು ಅಂತ ಹೇಳಲ್ಲ. ಆಯ್ತು ಆಯ್ತು ಆಯ್ತು. ಓ ರಾಜ್ಕುಮಾರ, ಅಯ್ಯ ರಾಜ್ಕುಮಾರ, ಏನಪ್ಪ ಹುಡುಗ ಸಿಗ್ಲಿಲ್ವೇ? ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಅವನ ತಲೆ ಬೇರೆ ಸರಿ ಇಲ್ಲ, ಯಾವ ಕಡೆ ತಪ್ಪಿಸ್ಕೊಂಡ್ಬಿಟ್ಟೆ ಗೊತ್ತಿಲ್ವೇ? ಆ ಹುಲಿಗುಟ್ಟದ ಕಡೆ ನೋಡಿದ್ರ? ಅಲ್ಲಿಗೆ ಮಾತ್ರ ಹೋಗ್ಲಿಲ್ಲ. ಸರಿ, ನಾನಲ್ಲಿ ಹೋಗ್ತೀನಿ, ನೀವು ಅವನ್ನ ಬಿಡಬೇಡಿ, ಹುಡುಕಿ. ಆಯ್ತು ಸರಿ. ನೀನು ಆ ಕಡಿಮೆ ಕಡೆ ನೋಡು. ಕರ್ಮ, ಒತ್ತಾರೆ ಎದ್ದು ಯಾವ ದ್ರಾಬೆ ನನ್ನ ಮಕ್ಕಳ ಮಕ ನೋಡಿದ್ನೋ ಹೋದ ತಕ್ಷಣ ಮಕ್ಕಕ್ಕೆ ಬಡಿಸ್ಕೊಂಡ್ ಬಂದಂಗಾಯ್ತು. ಏನಪ್ಪ ಇವತ್ತು ಇಷ್ಟ ಬೇಗ ಮನೆಗೆ ಬಂದ್ಬಿಟ್ಟೆ? ಸಾರಾಯಿ ಕುಡಿದ್ ಬಿಟ್ಬಿಟ್ಟಿಯಾ? ಏ ಮಂಕೆ, ನಾನು ಹುಟ್ಟಿದ್ದೆ ಸಾರಾಯಿ ಅಂಗಡಿಗೆ. ನಮ್ಮಮ್ಮ ಬಾಯ್ ಬಿಟ್ಟಿದ ತಕ್ಷಣ ಕುಡಿಸಿದ್ದೆ ಸಾರಾಯಿ. ಅದೇನೋ ಹೇಳ್ತಾರಲ್ಲ, ಎತ್ತಿಗೆ ಜ್ವರ ಬಂದ್ರೆ ಕೋಣಕ್ ಬರೆ ಹಾಕಿದ್ರು ಅಂತ. ಸಾರಾಯಿ ಅಂಗಡಿಗಳನ್ನೆಲ್ಲ ಮುಚ್ಚಿಬಿಟ್ಟವ್ರೆ. ಯಾಕಪ್ಪ? ಅದೇ ಕಾಯಿಲೆ ಇದ್ರಲ್ಲ ಮಹಾರಾಜರು, ಸತ್ತೋಗ್ಬಿಟ್ರಂತೆ. ಯುವರಾಜರು ತಾವು ಇಲ್ಲಿ? ಮಂತ್ರಿಗಳೇ, ನನ್ನ ಅರಮನೆ ಕರ್ಕೊಂಡು ಹೋಗಕ್ ಬಂದ್ರಾ? ಆಶ್ಚರ್ಯ, ಇಷ್ಟು ದಿವಸ ನಮ್ ಜೊತೆಲಿದ್ದ ಯುವರಾಜ. ನಿಲ್ಸಿ! ಶಾಂತಿ ಶಾಂತಿ. ಯಾರು ನೀವು? ಸ್ವಾಮಿ, ನಿಜವಾದ ರಾಜ್ಕುಮಾರ ಇವರು. ಪಟ್ಟಾಭಿಷೇಕ ಆಗ್ಬೇಕಾಗಿರೋದು ಇವರಿಗೆ. ಹೌದು, ನಿಜವಾದ ರಾಜ್ಕುಮಾರ ಅವನೇ, ನಾನಲ್ಲ. ಸೇನಾಪತಿ, ಏನಿದೆ? ಗುರುಗಳೇ, ನಮ್ಮ ರಾಜ್ಕುಮಾರನಿಗೆ ಬುದ್ಧಿ ಭ್ರಮಣೆ ಆಗಿದೆ. ಆವತ್ತಿಂದ ಯಾವಾಗ ಯಾರು ನೋಡಿದ್ರು ಇದೇ ಮಾತು ಹೇಳ್ತಾರೆ. ಈ ಕೊರಗಿನಿಂದಾನೆ ನಮ್ಮ ಮಹಾರಾಜರು ಸತ್ತಿದ್ದು. ವಂಚಕ, ಯಾವನೋ ಬೀದಿಲೋಗೋ ಹುಡುಗನ್ನ ಹಿಡಿದು ಬೆದರಿಸಿ ಸಿಂಹಾಸನದಲ್ಲಿ ಕೂರಿಸಿ ಆಡಳಿತನೇ ಕೈಲಿ ಹಿಡ್ಕೋಬೇಕು ಅಂತ ನೋಡ್ತಾ ಇದೀಯಾ? ಸ್ವಾಮಿ, ಮಹಾರಾಜರು ಸತ್ತ ತಕ್ಷಣ ಈ ವೃದ್ಧ ಮಂತ್ರಿಗಳ ನೇಣು ಹಾಕ್ಬಿಡ್ಬೇಕು ಅಂತ ಹೇಳಿದ್ರಲ್ಲ, ಯಾಕೆ? ಈ ಹುಡುಗ ನಿಜವಾದ ರಾಜ್ಕುಮಾರ್ ಅಲ್ಲ ಅಂತ ಮಹಾಮಂತ್ರಿಗಳು ಗೊತ್ತಾಯ್ತು. ಇದು ಪ್ರಜೆಗಳಿಗೆಲ್ಲ ಗೊತ್ತಾದ್ರೆ ಸಂಪೂರ್ಣವಾಗಿ ರಾಜ್ಯನೇ ಕಬಳಿಸ್ಬಿಡ್ಬೇಕು ಅನ್ನೋ ತನ್ನ ಆಸೆಗೆ ಎಲ್ಲಿ ಮಣ್ಣು ಬೀಳುತ್ತೋ ಅಂತ ನೇಣು ಹಾಕೋದಕ್ಕೆ ಆಜ್ಞೆ ಮಾಡಿದಿರಲ್ಲ. ಮುಚ್ಚಬಾಯಿ, ನೀನು ಮುಚ್ಚಬಾಯಿ. ಮಗು, ನೀನೇ ರಾಜ ಉತ್ತರ ಹೇಳ್ತೀಯ? ಓ, ಹೇಳ್ತೀನಿ. ಮಹಾಪ್ರಭುಗಳು ಪ್ರಾತಃ ಕಾಲ ಎದ್ದ ತಕ್ಷಣ ಯಾರಿಗೆ ಕೈ ಮುಗಿತಿದ್ರು? ಮನದೇವರ ಅನ್ನಪೂರ್ಣೇಶ್ವರಿಗೆ. ನಮ್ಮ ಸಿಂಹಾಸನದ ಮೂಲ ಪುರುಷರು ಯಾರು? ವಿಜಯ ವಿಕ್ರಮ ಸಿಂಹ. ಮಹಾರಾಜರ ಖಡ್ಗದ ಹೆಸರೇನು? ನಾರಸಿಂಹ. ಬಲೆ ಬಲೆ, ಮಂತ್ರಿಗಳು ಹುಡುಗನ ಚೆನ್ನಾಗಿ ತಯಾರು ಮಾಡಿ ಕರ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ, ರಾಜಕುಮಾರ ಯಾರು ಅನ್ನೋದನ್ನ ಸ್ಪಷ್ಟಪಡಿಸುವ ಶಕ್ತಿ ಇರೋದು ಈ ಒಂದು ಪ್ರಶ್ನೆಗೆ. ಮಗು, ರಾಜಮುದ್ರಿಕೆ ಅರಮನೆಯಲ್ಲಿ ಎಲ್ಲಿದೆ? ಈ ಪ್ರಶ್ನೆ ಅನಗತ್ಯ ಗುರುಗಳೇ. ಇಷ್ಟೆಲ್ಲ ಹೇಳಿಕೊಟ್ಟ ಮಂತ್ರಿ ಈ ರಹಸ್ಯ ಹೇಳ್ಕೊಡದೆ ಇರ್ತಾನ? ಅದು ರಾಜರಹಸ್ಯ. ರಾಜವಂಶದವರಿಗಲ್ದೆ ಮತ್ತಾರಿಗೂ ಅದು ತಿಳಿದಿರೋಲ್ಲ. ಹೇಳು ಮಗು, ರಾಜಮುದ್ರಿಕೆ ಎಲ್ಲಿದೆ? ಜ್ಞಾಪಿಸ್ಕೋ ರಾಜ್ಕುಮಾರ, ಜ್ಞಾಪಿಸ್ಕೋ. ಎಲ್ಲಿಟ್ಟಿದ್ಯಾ ಜ್ಞಾಪಿಸ್ಕೋ. ಜ್ಞಾಪಕ ಬರ್ಲಿಲ್ವೇ? ಏನು ಜ್ಞಾಪಕ ಬರ್ಲಿಲ್ವಾ? ನಿನ್ನ ಉಡುಪು ನನ್ನದು, ನನ್ನ ಉಡುಪು ನಿನ್ನದು. ನಿನ್ನ ಉಡುಪು ನನ್ನದು, ನನ್ನ ಉಡುಪು ನಿನ್ನದು. ಕಲ್ಲು ಸಕ್ಕರೆ ಬಾದಾಮಿ
ಒಬ್ಬಳು ದಾಸಿ ಬಂದ್ಲು. ನಾನ್ ಬಚ್ಚಿಟ್ಕೊಳಕ್ ಹೋದೆ. ನನ್ ಮಂಚದ ಬಲ್ಗಡೆ ಇರೋ ಕಾಶ್ಮೀರಿ ರುಚಿ ಒಳಗಾಗ್ದೆ. ತಾಯಿ ವಾತ್ಸಲ್ಯ ಗೊತ್ತಿಲ್ದೇ ಇರೋ ತಬ್ಲಿ ನಾನು. ನೀನ್ ನನಗೆ ಅಮ್ಮನ ಪ್ರೀತಿ ತೋರುತ್ತೆ, ಅದನ್ನ ಯಾವತ್ತೂ ಮರೆಯಲ್ಲ. ನೀನು ಅರ್ಥಾಯ್ತು ಪ್ರಭು, ನಾನು ಇನ್ಮೇಲೆ ಕುಡಿಯೋದಿಲ್ಲ. ಅಷ್ಟು ಸಾಲದು. ನಿನಗೆ ಎಷ್ಟೇ ಕೋಪ ಬರೋ ನನ್ನ ಸ್ನೇಹಿತ ನೋಡಿ ಕೊಡ್ದು. ಹೊಡೆಯಲ್ಲ ಪ್ರಭು. ರಾಜ, ನಿಜವಾದ ಸ್ನೇಹಿತ ಅಂದ್ರೆ ನೀನೆ. ಇನ್ಮೇಲೆ ಯಾವಾಗ್ಲೂ ನನ್ ಜೊತೆ ಇರ್ಬೇಕು. ಕಲ್ಸಕ್ರೆ ಬಾದಾಮಿ ಬೇಕಾದಷ್ಟು ತೆಗೆದಿಟ್ಟಿದ್ದೀನಿ, ಆಮೇಲೆ ತಿನ್ನೋಣ. ವಿದ್ಯಾ, ನಿನ್ನ ರಾಜಭಕ್ತಿಗೆ ಮೆಚ್ಚಿ ಇವತ್ತಿಂದ ನನಗೆ ಸೇನಾಧಿಪತಿ ಉದ್ಯೋಗ ಕೊಟ್ಟಿದ್ದೀನಿ. ಆಗಬಹುದು. ನಿನಗೂ ವಸಂಧರೆಗೂ ನಮ್ಮ ಸಮ್ಮುಖದಲ್ಲೇ ಮದುವೆ ಮಾಡಿಸ್ತೀವಿ. ಆಗಬಹುದು. ಅನ್ಯಾಯ, ಅಪಚಾರ. ಪ್ರಭುಗಳಿಗೆ ಮುಂಚೆ ಆಸನದಲ್ಲಿ ಕುತ್ಕೊಳ್ಳೋದು ಅಪರಾಧ. ಕೂಗಬೇಡಿ, ಕೂಗಬೇಡಿ. ಈ ರಾಜ್ಯದಲ್ಲಿ ನಮ್ಮ ಅನುಮತಿ ಇಲ್ಲದೆ ನಮ್ಮೇಲೆ ಕೂತ್ಕೊಳ್ಳೋ ಅಧಿಕಾರ ಇವರೊಬ್ಬರಿಗಿದೆ. ಇದು ನಾವು ಅವ್ರಿಗೆ ಕೊಟ್ಟಿರೋ ವರ.